ಪತ್ತ ಗೋಬಿ ತೊಗೊಂಡು ಚೆನ್ನಾಗಿ ಕಟ್ ಮಾಡಿಕೊಂಡು ಎಲ್ಲ ಕ್ಲೀನಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಪತ್ತ ಗೋಬಿ, ಆಮೇಲೆ ಮೆಣಸಿನಕಾಯಿ, ಆಮೇಲೆ ಬೆಳ್ಳಗಡ್ಡೆ, ಆಮೇಲೆ ಕರಿಬೇವು, ಇಷ್ಟನ್ನು ಇಂಗ್ರೀಡಿಯೆಂಟ್ಸ್ ಬೇಕು. ಪರಾಟೆ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಗೋಧಿ ಹಿಟ್ಟು ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಅಜಿವಾನು, ಧನಿಯಾ ಪೌಡ್ರು, ಜೀರಿಗೆ ಪೌಡ್ರು, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ, ಈ ರೀತಿ ಇದಕ್ಕೆ ಹಾಕ್ಕೋಬೇಕು. ಮೊದಲಿಗೆ ತೊಗೊಂಡ್ಬಿಟ್ಟು ಅದರಲ್ಲಿ ಮೊದಲಿಗೆ ಮೆಣಸಿನಕಾಯಿ, ಬೆಳ್ಳಗಡ್ಡೆ, ಒಂದು ಸ್ವಲ್ಪ ಉಪ್ಪು, ಆಮೇಲೆ ಎಲ್ಲ ಪತ್ತ ಗೋಬಿನೂ ಹಾಕ್ಕೊಂಡು ಅದಕ್ಕೆ ಪುಡಿ ಮಾಡ್ಕೋಬೇಕು, ರುಬ್ಕೋಬೇಕು. ನಾನು ತೋರಿಸ್ತೀನಿ ಯಾವ ರೀತಿ ತರಿಯಾಗಿ ರುಬ್ಕೋಬೇಕು. ಪೂರ ಪೇಸ್ಟ್ ಮಾಡ್ಲಿಕ್ಕೆ ಹೋಗ್ಬಾರ್ದು, ತರಿಯಾಗಿ ರುಬ್ಕೋಬೇಕು. ಈ ರೀತಿ ತರಿಯಾಗಿ ರುಬ್ಕೋಬೇಕು. ಈಗ ಇದನ್ನು ಹಿಟ್ಟಿನಲ್ಲಿ ಹಾಕ್ಕೊಂಡು ಹಿಟ್ಟು ಕಲಿಸ್ಕೊಂಡು ಒಂದು ಅರ್ಧ ತಾಸು ನೆನೆಯಕ್ಕೆ ಬಿಡಬೇಕು. ನೋಡಿ, ಮಿಕ್ಸರ್ ಗ್ರೈಂಡರ್ನಲ್ಲೆಲ್ಲ ಹಾಕ್ಕೊಂಡು ಇಲ್ಲಿ ನೋಡಿ ನಾನು ತರಿ ಮಾಡಿ ಕುಟ್ಟಿಟ್ಕೊಂಡಿದ್ದೀನಿ. ಪೇಸ್ಟ್ ಮಾಡ್ಲಿಕ್ಕೆ ಹೋಗ್ಬಾರ್ದು, ಈ ಥರ ತರಿ ಮಾಡಬೇಕು. ಆಮೇಲೆ ಈ ಹಿಟ್ಟಿನಲ್ಲಿ ಕರಿಬೇವು ಹಾಕ್ಕೋಬೇಕು. ಹಾಕ್ಕೊಂಡ್ಮೇಲೆ ಇದನ್ನು ನಾವು ತರಿ ಕುಟ್ಟಿರ್ತೀವಲ್ಲ ಇದನ್ನು ಹಾಕ್ಕೊಂಡು ಹಿಟ್ಟು ಚಪಾತಿ ಅದಕ್ಕೆ ಚೆನ್ನಾಗಿ ಕಲಿಸ್ಕೋಬೇಕು. ಈ ರೀತಿ ಹಾಕ್ಕೊಂಡು ನಾನು ಈ ಹಿಟ್ಟು ಕಲಿಸ್ಕೋತೀನಿ, ತೋರಿಸ್ತೀನಿ ನಿಮಗೆ. ನೀರೇನು ಹಾಕಕ್ಕೆ ಹೋಗಬೇಡಿ, ನೀರು ಜಾಸ್ತಿ ಹತ್ತಲ್ಲ, ಯಾಕಂದರೆ ಇದರಲ್ಲೇ ನೀರಿರುತ್ತೆ. ನೀರು ಹಾಕಕ್ಕೆ ಹೋಗಬೇಡಿ, ನೋಡಿಕೊಂಡು ಬೇಕಾದರೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಈ ರೀತಿ ಹಿಟ್ಟನ್ನ ಹಾಕ್ಕೋಬೇಕು. ಹಿಟ್ಟು ಒಂದು ಸ್ವಲ್ಪ ಗಟ್ಟಿನೇ ನಾದ್ಕೋಬೇಕು. ಒಂದು 15 ನಿಮಿಷ ನೆನೆಯಕ್ಕೆ ಬಿಡ್ತೀನಿ. ಈಗ ಇದಕ್ಕೆ ನಾನು ಈ ರೀತಿ ಉಳ್ಳೆ ಮಾಡ್ಕೋಬೇಕು. ನಿಮ್ಗೆ ಯಾವ ಆಕಾರ ಬೇಕೋ ಆ ಆಕಾರ ಮಾಡ್ಕೊಳ್ಳಿಕ್ಕೆ. ಚಿಕ್ಕದು ಮಾಡ್ಕೊಳ್ಳಿ, ದೊಡ್ಡದು ಬೇಕಾದ್ರೆ ದೊಡ್ಡ ಮಾಡ್ಕೊಳ್ಳಿ. ಉಳ್ಳೆ ಮಾಡ್ಕೊಬೇಕು, ಲಟ್ಟಿಸ್ಕೋಬೇಕು. ಈಗ ನಾನು ತೋರಿಸ್ತೀನಿ ಲಟ್ಟಿಸ್ಕೊಬೇಕು. ಈ ರೀತಿ ಲಟ್ಟಿಸ್ಕೋಬೇಕು. ಭಾಳ ತೆಳ್ಳಗೂ ಇರಬಾರ್ದು, ಭಾಳ ದಪ್ಪನೂ ಇರಬಾರ್ದು. ಈ ರೀತಿ ಲಟ್ಟಿಸ್ಕೋಬೇಕು. ಆಮೇಲೆ ಒಲೆ ಮೇಲೆ ಹಂಚಿಟ್ಟಿನಿ ನಾನು ಕಾಯೋಕ್ಕೆ. ಹಂಚು ಕಾದ್ಮೇಲೆ ನಾವು ಚಪಾತಿ ಆ ಥರ ಸುಟ್ಕೋತೀವಲ್ಲ ಆ ಥರ ಸುಟ್ಕೋಬೇಕು. ಕಡೆಯನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಈ ರೀತಿ ಸುಟ್ಕೋಬೇಕು. ರುಚಿಕರವಾದ ಗೋಬಿ ಪರಾಟ ರೆಡಿ.